ಹೆಲೋ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಹಬ್ಬ ಬಂತಂದರೆ ವಿಶೇಷವಾದ ತಿಂಡಿ ತಿನಿಸುಗಳು ಇರಬೇಕಲ್ವಾ. ಹಾಗಾಗಿ ದೀಪಾವಳಿಯ ವಿಶೇಷ ನಾನು ಗರಿಗರಿಯಾದ ಅವಲಕ್ಕಿ ಕೋಡ್ಬಳೆಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸರ್ ಜಾರಿಗೆ ಗಟ್ಟಿ ಅವಲಕ್ಕಿ ಒಂದು ಬೌಲ್ ಹಾಕಿ ಅದನ್ನು ಫೈನ್ ಪೌಡರ್ ಮಾಡಿ ನಂತರ ಜರಡಿ ಹಿಡ್ಕೊಳ್ಬೇಕು. ಜರಡಿ ಹಿಡ್ಕೊಂಡಿದ ನಂತರ ಅದೇ ಮಿಕ್ಸಿ ಜಾರಿಗೆ 3/4 ಬೌಲು ಹುರಿಗಡಲೆಯನ್ನು ಹಾಕಿ ಅದನ್ನು ಸಹ ಫೈನ್ ಪೌಡರ್ ಮಾಡಿ ನಂತರ ಅದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಜರಡಿ ಹಿಡ್ಕೊಂಡಿದ ನಂತರ ಅದಕ್ಕೆ 2 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ನಂತರ 4 ಟೀ ಸ್ಪೂನ್ ತುಪ್ಪವನ್ನು ಹಾಕಿ 4ರಿಂದ 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಹುರ್ಕೊಂಡಿದ ನಂತರ ಅದನ್ನು ಕೂಲ್ ಆಗಲಿಕ್ಕೆ ಇಡಬೇಕು. ಕೂಲ್ ಆದಮೇಲೆ 1/4 ಸ್ಪೂನ್ ಸಕ್ಕರೆಯನ್ನು ಹಾಕಿ 1 ಸ್ಪೂನ್ ಎಳ್ಳನ್ನು ಹಾಕಿ 4 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಹಿಂಗು 4-5 ಪಿಂಚನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪನೇ ಬಿಸಿನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರನ್ನು ಸ್ಪ್ರಿಂಕಲ್ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಈಗ ರೆಡಿ ಆಗ್ತಾ ಇದೆ ಕೋಡ್ಬಳೆ ಮಾಡಲಿಕ್ಕೆ. ಹಿಟ್ಟು ಈಗ ಪರ್ಫೆಕ್ಟಾಗಿ ಸೂಪರ್ ಸಾಫ್ಟಾಗಿ ಆಗಿದೆ. ಕೋಡ್ಬಳೆ ತಿನ್ಬೇಕು ಅನಿಸಿದಾಗ ತಕ್ಷಣವೇ ಮಾಡ್ಕೊಳ್ಬೋದು. ಇಲ್ಲಿ ಯಾವುದೇ ಟೈಮ್ ಕನ್ಸ್ಯೂಮ್ ಆಗಲ್ಲ. ನೆಕ್ಸ್ಟ್ ಕೋಡ್ಬಳೆ ಶೇಪ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ತಗೊಂಡು ಸಿಲಿಂಡ್ರಿಕಲ್ ಶೇಪ್ ಮಾಡಿ ಅದರಲ್ಲಿ ನೋಡಿ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಚಿಕ್ಕದಾಗಿ ಕೋಡ್ಬಳೆ ಬೇಕು ಅಂದರೆ ಚಿಕ್ಕದಾಗಿ ಕೋಡ್ಬಳೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನಿಮಗೆ ದೊಡ್ಡ ಕೋಡ್ಬಳೆ ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಬಹುದು. ನಾನು ಚಿಕ್ಕ ಕೋಡ್ಬಳೆಯನ್ನೇ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ನಾನು ಚಿಕ್ಕ ಕೋಡ್ಬಳೆಯನ್ನೇ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಾದ ಎಣ್ಣೆಗೆ ಹಾಕಿದ ನಂತರ ಅದು ನೊರೆ ಬಿಟ್ಕೊಳ್ಳುತ್ತೆ. ಆ ನೊರೆ ಎಲ್ಲ ಹೋದ್ಮೇಲೆ ನೀವು ಫ್ರೈ ಮಾಡಬೇಕಾಗುತ್ತೆ. ನೀವು ಹಾಕಿದ ತಕ್ಷಣವೇ ಫ್ರೈ ಮಾಡಲಿಕ್ಕೆ ಹೋದರೆ ಕೋಡ್ಬಳೆ ಬ್ರೇಕ್ ಆಗುತ್ತೆ. ಸೊ ನಂತರ ಫ್ರೈ ಆಗಿದೆ. ಆಗ ನಾನು 2 to 3 ಸ್ಟ್ರಿಂಗ್ಸ್ ಕರಿಬೇವನ್ನು ಹಾಕಿ ಕೋಡ್ಬಳೆ ಜೊತೆನೆ ಎತ್ತಿ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಈಗ ಗರಿಗರಿಯಾದ ಅವಲಕ್ಕಿ ಕೋಡ್ಬಳೆ ರೆಡಿಯಾಗಿದೆ.